ಈ ಮೇಘಾದ ಲಗುನ ಬಾ ಅಂದಿನಿ ಏಟೋತ್ ಮಾಡ್ತಾ ಇತ್ತಾಗಿಂದ ಬಂದ್ಲೇನಾ. ಏ ಮೇಘ ಇಲ್ಲಿ ಕುಂತಾನೆ ಬಾ ಇಲ್ಲಿ. ಇಲ್ಲಿ ಕುಂತೇನು ವೀರು? ಊಟ ನಾಷ್ಟ ಏನಾತ? ನಾಷ್ಟ ಆಗೈತಿ, ಊಟ ಇನ್ನೂ ಇಲ್ಲ. ಮನೆಗೆ ಹೋಗಿ ಮಾಡ್ಬೇಕು. ಮನೆಗೆ ಹೋಗಕ್ ಮನಸ್ಸು ಇಲ್ಲ. ಓಹೋ ಎದಕ್ಕೋ? ಯಾಕಂದ್ರೆ ಏನ್ ಮಾಡ್ಬೇಕು, ಮನ್ಯಾಗ ಜಗಳ 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 ನಮ್ಮತ್ತಿಗೆ ಬಂದು ನಮ್ಮ ಒಂದು ಅದು ಹೋಗ್ಲಿ ಬಿಡು. ಈಗ ಬೈಕ್ ಏನಾತ? ಕೊಡಿಸ್ತೀನಿ ಅಂತ ಹೇಳಿದ್ರ ನಿಮ್ಮಮ್ಮ? ಇನ್ನ ನಾನು ಬೈಕ್ ಬಗ್ಗೆ ಏನು ಕೇಳೇ ಇಲ್ಲ. ಬೈಕ್ ಎಲ್ಲಿಂದ ಕೊಡಿಸ್ತಾರ ಕೇಳ್ಬೇಕು ಅನ್ನೋಷ್ಟ್ರೊಳಗೆ ನಮ್ಮ ಅವ್ವ ಇದು ಜಗಳ ಚಾಲು. ಇಲ್ಲ ನಮ್ಮ ಅಣ್ಣ ಬಂದ, ಅಪ್ಪ ಬಂದ, ಹಿಂಗ ಯಾರು ಒಬ್ರು ಅಡ್ಡ ಬಂದ ಬರ್ತಾರ. ಏನ್ ಮಾಡ್ಬೇಕಂತಾರ ಗೊತ್ತಾಗೋದು. ವೀರು, ನಮ್ಮ ಮನ್ಯಾಗ ಗಂಡು ನೋಡಕ್ ಕುಂತಾರ. ಇದ ವರ್ಷ ಫೈನಲ್ ಅಲ್ಲ, ಮದ್ವಿ ಮಾಡ್ಕೊಂಡ್ಬಿಡು ಅಂತ ಭಾಳ ಹೇಳಾಕುಂತಾರ. ನಾನು ಎಲ್ಲ ಹೇಳೇನಿ. ಈಗ ಡಿಗ್ರಿ ಕಂಪ್ಲೀಟ್ ಆಗ್ಲಿ, ಈಗ ಸದ್ಯಕ್ಕ ಓದೋದ್ ಕಡೆ ಲಕ್ಷ್ಯ ಐತ್ ನಂದು, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಅಂತ ಅವ್ರು ಸುಮ್ಮನೆ ಅದಾರ. ವೀರು, ನೀನ್ ಬೈಕ್ ಯಾವಾಗ ತಗೋಬೇಕು? ನೀನು ದುಡಿಯಾದ ಇವಾಗ ಸ್ಟಾರ್ಟ್ ಮಾಡ್ಬೇಕು. ಮಾಡ್ತೀನಿ ಎಲ್ಲಾನು ಮಾಡ್ತೀನಿ ಎಲ್ಲಾನು ಅಂದ್ರೆ ಆಗಲ್ಲ. ಇವತ್ತಿಂದ ಕೆಲಸ ಇವತ್ತ ಮುಗಿಸ್ಬಿಡ್ಬೇಕು. ಇವತ್ತು ನೀನ್ ಏನ್ ಮಾಡ್ತೀಯನಿಲ್ಲ ಗೊತ್ತಿಲ್ಲ ವೀರು. ಇವತ್ತು ಮೊದ್ಲು ಹೋಗು, ನೇರಿ ನಿಮ್ಮ ಅವನ್ ಮುಂದೆ ಮಾತಾಡ್ಬಿಡು. ಹಿಂಗ ನಾನು ಇಂಥ ಕೆಲಸ ಮಾಡ್ಬೇಕಂತ ಮಾಡೀನಿ, ಇಷ್ಟಿಷ್ಟ ಪಗಾರ ಬರ್ತತಿ ಅಂತ ಎಲ್ಲ ಹೇಳ್ಬಿಡು. ಅವಾಗ ಪಗಾರ ಸಂಬಂಧ ಅವ್ರ ಗಾಡಿ ಕೊಡಿಸ್ತಾರ. ಹಂಗ ಮಾಡ್ತೀನಿ ಇವತ್ತು. ನಾನು ನಿನ್ನ ಮದ್ವೆ ಆದ್ಮೇಲೆ ನಾನು ನಿಮ್ಮವ್ವ ನಿಮ್ಮ ಅತ್ತಿಗೆಮ್ಮ ಮೂವರು ಸೇರಿ ಜಗಳ ಆಡ್ಬೇಕಿನ? ನಾನ್ ದುಡ್ದು ನಾನ್ ತಂದು ಹಾಕ್ತೀನಿ. ಅವಾಗ ಅವಿನಾಶ ಮತ್ತ ಆಕಿ ಬಂದಾಳಲ್ಲ ಅವನಿಂದ, ಅವ್ರಿಬ್ರು ಅವಶ್ಯಕತೆ ಇರಂಗೆ ಇಲ್ಲ ನಮಗ. ಅವಾಗ ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. ನಾನು ನೀನು ನಮ್ಮವ್ವ ಮಸ್ತಾಗಿ ಜಮ್ಮಂತಿರೋನು. ಆತಗೋ, ಹಂಗ ಮಾಡೋನು. ಈಗ ಮೊದ್ಲು ಹೋಗಿ ಬೈಕ್ ಕೇಳ ಅಷ್ಟೇ. ಎದ್ದೇಳು ವೀರು, ಲಗುನ ಹೋಗಿ ಕೇಳ. ಬೇಕಂದ್ರೆ ಸಾಯಂಕಾಲ ಫೋನ್ ಹಚ್ಚು. ಫೋನ್ ನಾನು ಇಟ್ಕೊಂಡು ನಮ್ಮ ಮನೆ ಹಿತ್ತಲ ಕಡೆ ಬರ್ತೀನಿ. ಓಕೆ ಮೇಘ, ನೀನ್ ಇಷ್ಟೇ ಹೇಳತಿಲ್ಲ, ಸ್ವಲ್ಪ ಧೈರ್ಯ ತಗೊಂಡು ಕೇಳಿ ಬಿಡ್ತೀನಿ ಇವತ್ತು. ಆತಗೋ, ನಾನು ಬರ್ತೀನಿ. ಮತ್ತೆ ಫ್ರೆಂಡ್ಸ್ ಯಾರ ನೋಡಿದ್ರೆ ಸುಮ್ಮನೆ ಇಶ್ಯೂ ಆಗ್ತಾವ. ಆತಾತ ಬರ್ಲಾ ಹಂಗಂದ್ರೆ. ಹಬ್ಬ ದೇವ್ರಿ, ಅಂತೂ ಇಂತೂ ಬೈಕ್ ಕೇಳಕ್ ಹೊಂಟ. ಎತ್ತಗ್ರ ಒಂದ್ ಚಲೋ ಕೆಲಸ ಸಿಕ್ಕಿ ತಿಂಗಳಿಗೆ 1,00,000-2,00,000 ರೂಪಾಯಿ ದುಡಿದ್ರು ಒಬ್ಬ ದೇವ್ರಿಗೆ ಎಷ್ಟೊಂದ್ ರೊಕ್ಕ. ಇಷ್ಟಪಟ್ಟಿದ್ ಹುಡುಗನೂ ಸಿಗ್ತಾನ, ಕಂಡಾಪಟ್ಟಿ ರೊಕ್ಕನೂ ಸಿಗ್ತತಿ. ತಾರಕ್ಕ ಅವ್ರ ಹತ್ರ ರೊಕ್ಕ ಕೇಳಲಿಲ್ಲ ಅಂದ್ರ ನಡೆಯಂಗಿಲ್ಲ. ಈಗ ಹೆಂಗಾರ ಮಾಡಿ ಅವ್ರ ಅಸಲು ಬಡ್ಡಿ ತೀರಿಸ್ಬಿಟ್ನೆ ಅಂದ್ರ ಆರಾಮಾಗಿರ್ಬೋದು. ನಾನು ತಾರಕ್ಕ ಮತ್ತು ನನ್ನ ಮನೆ ಬಾಡಿಗೆಗಿದ್ದವ್ರಿಗೆಲ್ಲರಿಗೂ ಜಗ್ಗಷ್ಟು ಚಿತ್ರ ಹಿಂಸೆನ ಕೊಟ್ಬಿಟ್ಟೆ ನಾನು ರೊಕ್ಕದ ಸಂಬಂಧ. ಈಗ ಅವ್ರು ನನಗೆ ಹೆಲ್ಪ್ ಮಾಡ್ತಾರ. ಥೋ, ನಮ್ಮ ಅಕ್ಕ ಹೇಳ್ತಿದ್ಲು, ಇದ್ದಾಗ ಯಾರ ಬೆಲೆನೂ ಗೊತ್ತಾಗಂಗಿಲ್ಲ, ಹೋದ್ಮೇಲೆ ಎಲ್ಲ ಬೆಲೆನೂ ಗೊತ್ತಾಕೈತಿ, ಎಲ್ಲರನ್ನೂ ಹಚ್ಕೊಂಡು ಹೋಗಪ್ಪ, ಯಾಕೆ ಶಡು ಮಾಡ್ತಿ ಅಂತ ಹೇಳ್ತಿದ್ಲು. ನಾನು ಯಾರಿಗೂ ಹಚ್ಕೊಂಡು ಹೋಗ್ಲಿಲ್ಲ. ಈಗ ನನ್ನ ಬುಡಕ ಬಂತು, ಏನು ಮಾಡ್ಬೇಕು, ಕಾರ್ಯವಾಸಿ ಕತ್ತೆ ಕಾಲು. ತಾರಕ್ಕರ ಕಿರಣ, ನಾವಿಲ್ಲದೀವಪ್ಪ. ನಾವು ಕಟ್ಟಿಗೆ ಹಾರ್ಸಕ್ ಕೊಟ್ಟಿದ್ವಿ. ಏನ್ ಹೇಳು, ಏನಿದೆ ನಿನ್ ಮಕ್ಕದ ಅವಸ್ಥೆ? ಪಾಪ ಹೆಂಗಿದ್ದಿ? ನಿನಗೆ ಈ ಗತಿ ಬರಬಾರ್ದಿತ್ತು. ಏನಾತು? ಎಲ್ಲೇರ ಮುಕ್ಕರ್ಸ್ಕೊಂಡು ಬಿದ್ದೇನು? ಅಕ್ಕರ, ನೀವು ಹೇಳೋದ್ರಾಗೇನ್ ತಪ್ಪಿಲ್ ಬಿಡ್ರಿ. ನಾನು ಮೊದ್ಲೆಲ್ಲ ಜಾಸ್ತಿ ಉರ್ದು ಬಿಟ್ಟೇನಿ. ನನ್ನ ಪರಿಸ್ಥಿತಿ ಕೆಟ್ಟ ಕೆರಾನ ಹಿಡ್ದೋಗ್ಬಿಟ್ಟತಿ. ನೀವು ಹಂಗ್ಸೋದ್ರಾಗ ಏನ್ ತಪ್ಪಿಲ್ಲ. ಅದು ಬಿಡು, ಈಗ ಎದಕ್ ನಮ್ಮನ್ನ ಕರ್ದಿದ್ ನೀನ? ಊಟ ಏನಾರ ಬೇಕೇನ? ಇದ್ದೆ ಅಂತಿನೂ ಮನೆಯಿಂದ ಓಡಿಸ್ಬಿಟ್ಟೆಪ್ಪ. ಈಗ ಊಟಕ್ಕೂ ಗತಿ ಇಲ್ಲ ಅನ್ನಿಸ್ತತಿ. ನಿನ್ನ ಅವಸ್ಥೆ ನೋಡಿದ್ರ ತಪ್ಪು ತಿಳ್ಕೊಬೇಡ. ಮತ್ತ ನೀವು ಹೇಳೋದೇನ್ ಖರೆ ಬಿಡ್ರಿ ಅಕ್ಕರ, ಈ ಸ್ಥಿತಿಗ ನಾನು ಕಾರಣ. ಏನ್ ಮಾಡ್ಬೇಕು ಹೇಳು? ಈಗ ಅಡಿಗೆ ಮಾಡೋಷ್ಟು ನಮಗ್ರ ಪುರ್ಸುತ್ತಿಲ್ಲ. ನೀನು ಒಟ್ಟು 5 ನಿಮಿಷ ಲಗುನ ಬಂದಿದ್ರ ಆ ನಾಯಿಗೆ ಹಾಕೋ ಅನ್ನ ನಿನಗ ಹಾಕ್ಬಿಡ್ತಿದ್ನಲ್ಲಪ್ಪ. ಸರ್ರಕ್ಕ, ಯಾಕ ಹಂಗ ಮಾತಾಡ್ತಿ? ಹಂಗ ಮಾತಾಡ್ಬೇಡ, ಹೋಗ್ಲಿ ಬಿಡು. ಅವ ಒಂಥರಾನ ಆಗ್ಬಿಟ್ಟಾನ. ಅವ ಬಾಡ್ಗಿ ಸಂಬಂಧ ನಮ್ ಜೀವ ಸ್ವಲ್ಪ ತಿಂದ. ನಾನು ರವರವರವರವ ನರಕ ತೋರ್ಸೇನವ ಗೊತ್ತನ? ಹಿಂಗ ಆಗ್ಬೇಕಿತ್ತು ಇವನಿಗ. ಅದೆಷ್ಟು ದೇವ್ರಿಗೆ ಯಾರು ಕೆತ್ಕೊಂಡು ನಿಂಗೆ ಗೊತ್ತೇನ ನಾನು ಇವ್ನಿಗೆ ಹಿಂಗ ಆಗ್ಬೇಕು ಅಂತ. ಓ ಬಂದ ನೀವ ಅಕ್ಕರ ಅನ್ಕಂಡು. ಸರಕ್ಕ, ಹೋಗ್ಲಿ ಬಿಡು. ಎಲ್ಲರಿಗೂ ಒಂದು ಟೈಮ್ ಅಂತ ಇರ್ತತಿ. ಆ ಕಲ್ಪನಾ ಕೂಡಿ ಬಾಳ್ಬೇಕು ಅಂತ ಅದು ಎಷ್ಟು ಆಸೆ ಕನಸು ಇಟ್ಕೊಂಡ್ ಬಂದಿದ್ಲು. ಆಕಿ ಆಸೆಯರ ನೆರವೇರ್ಸಕ್ ಆಗ್ಲಿಲ್ಲ. ಏನ್ ಮಾಡ್ತಾನ ಮಾಡ್ಲಿ ಬಿಡು. ಮತ್ತೇನೈತಿ ಅಂತ ಚಲೋ ಹೆಂಡ್ತಿನ ಮನೆಯಿಂದ ಒದ್ದು ಓಡ್ಸ್ಯಾನಲ್ಲ, ಈಗ ಮಾಡಿ ತಿನ್ಬೇಕು 2 ಕೈಲೆ. ಮತ್ತೇನ್ ಚಿಂತಾನಿವ? ಅಕ್ಕರ, ತೀರಾ ಹೇಳ್ಬೇಡ್ರಿ, ಕೇಳ್ತೀನಿ ಅಂತ. ಈ ದವಲತ್ಗೆ ಏನ್ ಕಮ್ಮಿ ಇಲ್ಲ. ಬಾರ ತಾರಕ, ನಾವು ಹೋಗುನ್ ಬಾ. ಅಕ್ಕರ, ಸ್ವಲ್ಪ ತಡ್ರಿ. ಲಗು ಹೇಳ್ಬೇಕಪ್ಪ, ನಮಗ ಮನ್ಯಾಗ ಕೆಲಸ ವಾರಿ ಅದಾವ. ಏನಿಲ್ರಿ, ನನಗೊಂದು 50,000 ರೂಪಾಯಿ ಬೇಕಿತ್ರಿ ಅಕ್ಕರ. ಏನು 50,000 ರೂಪಾಯಿನಾ? ಬಾಬಾ ಕೇಳಾಕದ ಬಾಯರ ಹೆಂಗ್ ಬಂತು ಅಂತೀನಿ ನಾನು. ಒಂದಿನ ಬಾಡಿಗೆ ಕೊಡೋದು ಹೆಚ್ಚು ಕಡಿಮೆ ಆದ್ರೆ ನೀವು ಅಂತವ್ರು ಇಂಥವ್ರು ಮನೆ ಖಾಲಿ ಮಾಡ್ರಿ, ಹಿಂಗ ನೀವು ನಿಮ್ ಮನೆ ಬಾಂಡೆ ಸಾಮಾನೆಲ್ಲ ಹೊರಗೆ ಸಿಟಿ ನಾನು ಅಂತ ಬೈತಿದ್ದೆ. ಈಗ ನಮ್ ಕಡೆ ರೊಕ್ಕ ಕೇಳಕ್ ಬಂದಿರಪ್ಪ ರಜಾ. ಅಕ್ಕರ, ಅವಾಗ ಸಣ್ಣವನಿದ್ದೆ, ತಿಳಿತಿದ್ದಿದ್ದಿಲ್ಲ. ತಪ್ಪತ್ರಿ ಅಕ್ಕರ, ಹಂಗ್ ಮಾಡ್ಬಾರ್ದಿತ್ತು. ಇದು ಒಂದ್ಸಲ ಸಹಾಯ ಮಾಡ್ರಿ ಅಕ್ಕರ, ನಿಮ್ ಕಾಲಿಗೆ ಬೀಳ್ತೀನಿ. ಅಲ್ಲ ತಮ್ಮ, ನಮ್ ಕಡೆ ಆಟ್ಕೊಂಡ್ ರೊಕ್ಕ ಎಲ್ಲಿಂದ ಬರ್ಬೇಕು? ನಾವ ಗ್ಯಾಸ್ ಉಳಿಸ್ಬೇಕು ಅಂತ ಕಟ್ಗೆ ಹಾರ್ಸಕ್ ಹೊಂಟೇವಿ. 50,000 ರೂಪಾಯಿ ಎಲ್ಲಿಂದ ಕೊಡ ಅನ್ನತಮ್ಮ? ಇಲ್ಲಪ್ಪ, ಇಲ್ಲ. ಇದ್ರ ಹೆಂಗಾರ ಕೊಡ್ಬೋದು. ಇಲ್ಲ ಎಲ್ಲಿಂದ ಕೊಡ್ತಿ ಅಕ್ಕರ? ಆ ಬಡ್ಡಿ ಪಾಪ ನಮ್ ಮೊದ್ಲೆಲ್ಲ ಸರ ರೊಕ್ಕ ತಗೋರಿ ಸರ, ಹಂಗ್ರಿ ಸರ ಅಂದ. ಈಗ ಬಾಯ್ಗ್ ಬಂದಂಗ್ ಬೈತಾನ್ರಿ, ಹೊಡಿತಾನ್ರಿ. ನೋಡ್ರಿ ನನ್ನ ಮುಖ ಹೆಂಗ್ ಮಾಡ್ಯಾನ. ಹೌದು, ಸಾಲ ಯಾರ ಸಂಬಂಧ ಮಾಡಿದ್ದಿ? ನಮ್ ಸಂಬಂಧ ಮಾಡಿಯೇನು? ಏನ್ ಕಲ್ಪನೆ ಸಂಬಂಧ ಮಾಡಿದ್ಯಾ? ನಿಂತಿದ್ ನೋಡು,
ಸಪ್ ಮಾರಿ ಹಾಕೊಂಡು ಹೋಗಿ ಯಾರಿಗೆ ಖರ್ಚು ಮಾಡಿ ನೋಡು ಅವ್ರಿಗೆ ರೊಕ್ಕ ಕೇಳು ಕೊಟ್ರ ಇಸ್ಕ ಇಲ್ಲಾಂದ್ರ ಬಿಡು ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀನಿ ನೀನು ಏ ಭಾರತಾರವ ಏ ಸರವಕ್ಕ ಓಟ್ ತಡಿಯ ಏ ಅವ ಕಲ್ಲಿದ್ದಂಗ ಅವನಿಗೆ ಏಟ ನೀನು ಬುದ್ಧಿವಾದ ಹೇಳಿದ್ರು ಏನು ಮಾಡಿದ್ರು ಕಲ್ಲು ಬಂಡಿ ಮುಂದೆ ಓದರ್ದಂಗ ಯಾಕೆ ಬೇಕು ಅಂತೀನಿ ಹೋಗುನ್ ಬಾ ನಾವು ಏನಾರ ಮಾಡಿ ಸಾಯ್ಲಿ 2 ನಿಮಿಷ ತಡಿ ಕಿರಣ ನಿಮ್ಮ ಅಕ್ಕನ ಜಾಗದಾಗ ನಿಂತು ಒಂದು ಮಾತು ಹೇಳ್ತೀನಪ್ಪ ನೀನು ಇಷ್ಟೆಲ್ಲ ರೊಕ್ಕ ಸುರಿವಿದೆಯಲ್ಲ ಅವ್ರೊಳಗೆ ಒಬ್ರರ ನಿನಗೆ ಸಹಾಯಕ್ಕೆ ಬಂದ್ರ ಇಲ್ಲಲ್ಲ ನೀ ಸುಮ್ಮನೆ ನಿಂತಿದ್ದು ನೋಡಿದ್ರೆ ಗೊತ್ತಾಕೈತಿ ಇಲ್ಲ ಅಂತ ನೀ ನನ್ನ ತಮ್ಮ ಅಂತ ಹೇಳಕ್ ಕುಂತಾನಿ ಇದ ಜಾಗದಾಗ ಬೇರೆ ಯಾರು ಇದ್ರ ಹೇಳ್ತಿದ್ನ ಏನಿಲ್ಲೋ ಗೊತ್ತಿಲ್ಲ ಆದ್ರೆ ಮನಸ್ಸು ತಡಿವಲ್ತ ಅದಕ್ಕೆ ಹೇಳತ್ತೀನಿ ನಾನು ಹೇಳುದಾದ್ರ ನೀನು ಕಲ್ಪನಾ ಮನೆಗೆ ಯಾಕೆ ಹೋಗ್ಬಾರ್ದು ಅಕ್ಕರ ಆಕಿ ಬಂದಿಂದನ ಹಿಂಗಾಗಿದ್ರಿ ನಾ ಮೊದ್ಲೆಲ್ಲ ರಾಜನಂಗಿದ್ದೆ ರಾಜನಂಗಿದ್ದೆ ಆಕಿ ಬಂದಾಗಿಂದನ ಆಕಿ ಅಂತ ದರಿದ್ರ ಕಾಲು ಇಟ್ಕೊಂಡು ಬಂದ್ಲಲ್ಲ ಅವತ್ತಿಂದ ನನ್ನ ನಸೀಬ ಎಡ್ಕೊಂಡು ಹೋತ್ರಿ ಯಾಕರ ಇವ್ನಿಗೆ ಮ್ಯಾಕ್ಲೆ ಹೊಡೆಯೋರಿಲ್ಲ ತಾರಕ ಅದಕ್ಕೆ ಹಿಂಗ್ ಮಾತಾಡ್ತಾನಿವ ಪಾಪ ಹುಡುಗಿ ಬಸರಿದ್ರು ನನ್ನ ಗಂಡ ಇವತ್ತಲ್ ನಾಳೆ ಸರಿ ಹೋಗ್ತಾನ ನಾ ಹಂಗ್ ಮಾಡಿದ್ರೆ ಸರಿ ಹೋಗ್ತಾನೆ ನಾ ಹಿಂಗ್ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಎಷ್ಟು ಬಡ್ಕೊಂಡು ಸಾಯ್ತದ ಹುಡುಗಿ ಇವ ಬದ್ಲಾಗ್ಲೇ ಇಲ್ಲ ಅಭಿನಾಡ್ಗಿತ್ತಿ ಯಾವಕ್ಕೆ ಆಕಿ ತುಂಡಲಂಗ ಹಾಕೊಂಡು ಬರ್ತಾಳಲ್ಲ ಆಕೆಯಿಂದ ಬೆನ್ನ ಹತ್ತಿದ್ದೇನೋ ಅಬ್ಬಬ್ಬಬ್ಬ ನೋಡ್ಬಾರ್ದು ಇವ್ರದು ಆಕಿ ನೋಡು 1 ರೂಪಾಯಿ ಸಹಾಯ ಮಾಡ್ಲಿಲ್ಲ ಬೇಕಂದ್ರ ಬೆಟ್ಟು ಕಟ್ತೀನಿ ಹೋಗ ನೀ ಕಲ್ಪನಾ ಮನಿಗ ಹಿಂಗಾಗೇತಿ ಅಂತ ಕಾಲಿಗೆ ಬಿದ್ದಕ್ಕೆ ಕಡೆಗೆ ಸಮಾಪಣೆ ಕೇಳು ಆಕಿ ನಿನಗೆ ರೊಕ್ಕದ ಸಹಾಯ ಅಲ್ಲ ನಿನ್ ಜೀವನಾನ ಬದಲಿಸ್ತಾಳಕಿ ಏನ ಹೌದು ಕಿರಣ ಕಲ್ಪನಾ ಬಂದ ಮೇಲೇನ ಯಾರು ಹೆಂಗ ಯಾರ ಬಣ್ಣ ಹೆಂಗ ಯಾರ ಜೊತೆ ನಾವ್ ಇರ್ಬೇಕು ಅಂತ ನಿಂಗೆ ಗೊತ್ತಾಗೈತಿ ನೀನ್ ಆಕಿಗೆ ಅಷ್ಟು ನಂಬಿಸಿ ಕುತ್ತಿಗೆ ಕೊಯ್ದರ್ನು ಆಕಿ ಕಿರಣ ಅಂತ ನೀನ್ ಹಿಂದ್ ಬರ್ತಿದ್ಲು ಆಕಿನ ನೀನು ಎಷ್ಟು ನೋವಿಸ್ಬಿಟ್ಟೆ ಆಕಿ ನಿನ್ ಮೇಲೆ ಜೀವನ ಇಟ್ಟಾಳ ಆ ಹಾಳಾದ ಶೀಲಾ ಅಂತ ಅದಾಳಲ್ಲ ಆಕಿನ ಬಿಟ್ಟು ಈಕಿ ಜೋಡಿಗ ಚಂದಾಗಿ ಸಂಸಾರ ಮಾಡು ನೋಡ್ ನಿನ್ ಬಾಳ ಬಂಗಾರ ಆಕೇತಿ ನನ್ನ ಮಾತು ಕೇಳೋ ಕಿರಣ ಈಗ್ಲೂ ಕಾಲ ಮಿಂಚಿಲ್ಲ ಹೋಗ್ ನೀ ಕಲ್ಪನಾ ಮನೆಗ ಅವನಿಗೆಲ್ಲ ಅರ್ಥ ಆಗ್ಬೇಕು ಹೆಂಡತಿ ಬೆಲೆ ಇವನಿಗ ರೊಕ್ಕ ಇಸ್ಕೊಂಡು 3 ನಾಮ ಹಾಕೋ ಹುಡುಗಿಯರ ಬೇಕು ಚಂದಾಗಿ ಸಂಸಾರ ಮಾಡ್ಕೊಂಡು ನನ್ನ ಗಂಡ ದೇವ್ರು ಅಂತ ಇರೋ ಹುಡುಗಿಯರು ಬೇಕಾಗಿಲ್ಲ ಇವನಿಗ ಹೋಗಪ್ಪ ಹೋಗ ಎಲ್ಲಿ ತಿಪ್ಪಿ ಅಲ್ದಾಡ್ತಿ ನೋಡ್ ಹೋಗು ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಿ ನಾನರ ಹೊಕ್ಕೇನತಗ ಈ ತರವು ಒಂದು ಬುದ್ಧಿಲ್ಲ ಕಿರಣ ಆಕಿ ಸಿಟ್ನಾಗ ಹೇಳಕುಂತಾಳ ನಮ್ ಸರವಕ್ಕ ಆದ್ರ ಆಕಿ ಹೇಳುದು ಖರೇನ ನೀನ್ ಇಷ್ಟು ಹುಡುಗಿರಿಗೆಲ್ಲ ರೊಕ್ಕ ಖರ್ಚು ಮಾಡಿದಿಲ್ಲ ನಿನ್ ಕಷ್ಟ ಕಾಲಕ್ಕೆ ಯಾರು ಬಂದ್ರಿ ಯಾರು ಬರ್ಲಿಲ್ಲ ನೀನು ಒಂದ್ ಮಾತ್ ಕಲ್ಪನಾಗ ಹಿಂಗಂತ ಹೇಳ ಅಟ್ಲೀಸ್ಟ್ ಫೋನ್ ಮಾಡ್ಯಾರ ಹೇಳ ಆಕಿ ಓಡಿ ಬರ್ತಾಳ ಯಾಕ ನನ್ನ ಗಂಡ ನನ್ನ ಮನಿ ಅಂತ ನಾವರ ಹೇಳುವಷ್ಟು ಹೇಳಿವಪ್ಪ ಇದಕ್ಕಿಂತ ಜಾಸ್ತಿ ಹೇಳಾಕ ನಮಗೂನು ಆಗಂಗಿಲ್ಲ ನೋಡು ವಿಚಾರ ಮಾಡಿ ನೋಡು ನಿಂದ ಸ್ವಂತ ಮಗು ನಿನ್ನ ಸ್ವಂತ ಹೆಂಡತಿ ನೀನು ಆರಾಮಾಗಿ ಇರಾದ ಬಿಟ್ಟು ಇದೆಲ್ಲ ರಾಡಿ ಎದಕ್ ಮಾಡ್ಕೊಂಡಿಯಪ್ಪ ಸುಮ್ಕ ಹೋಗ್ ಕಲ್ಪನಾನ ತಪ್ಪಾತಂತ ಕೇಳಿ ಕರ್ಕೊಂಬ ಅಲ್ಲ ರೊಕ್ಕ ಕೊಡು ಅಂದ್ರೆ ವೇದವಾಕ್ಯ ಹೇಳಕ್ ಕುಂತಾರಲ್ಲ ಇವ್ರು ಏನ್ ಮಾಡ್ಬೇಕಾತು ಮನಿಗೋದ್ರ ಆ ಪಾಪಣ್ಣನ್ ಕಾಟ ಎಲ್ಲಿ ಹೋಗ್ಲಿ ರೊಕ್ಕಕ್ಕೇನ್ ಮಾಡ್ಲಿ ಅಯ್ಯೋ ದೇವ್ರೇ ದಾರಿನ ಕಾಣವಲ್ದಲ್ಲ ಹಿಂಗಾದ್ರ ಹೊನ್ನಂಗಿಲ್ಲ ಏನಾರ ಮಾಡಕ ಬೇಕು ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ ಇನ್ನು ಮುಂದೆ ಬರೋ ಎಲ್ಲಾ ವಿಡಿಯೋಸ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತಾವ್ರಿ ಪ್ಲೀಸ್ ಕಾದ್ ನೋಡ್ರಿ ಮುಂದೆ ಬರೋ ಎಪಿಸೋಡ್ಸ್ ಎಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಲ ಬಂದೇನಾ ಬಾ ಒಟ್ಟು ಪ್ಯಾಡಿಗೆ ಹೋಗಿ ಬರೋದೈತಿ ಒಟ್ಟು ಚೀಲ ಹಿಡ್ಕೊಂಡ್ ಬರಕ್ ಬರ್ತೀಯನ ಏ ಒಬ್ಬೇವ ನಿಂದೊಂದ್ ಕತೆ ಅತ್ತಗ ನಾನು ಬೈಕ್ ಬೇಕಂತ ಎಷ್ಟು ದಿನ ಅದು ಕೇಳಾಕುಂತ ಒಂದು ಬೈಕ್ ಕೊಡ್ಸಕ್ಕಾಗಿಲ್ಲ ಮನೆ ಕೆಲಸ ಅಷ್ಟ ಮಾಡಿಸ್ಕೊ ನೀನು ಹಲಕಟ್ಟ ಮಾಡೆ ಕಪಾಳ ಗಡ್ಡಿದ ಕೊಡ್ತೀನಿ ಈಗ ತಗದು ಇತ್ತಾಗ ಬಾಲ ಇಲ್ಲಿ ರೊಕ್ಕಿನ ಅದಾವಿಲ್ಲ ಇಲ್ಲಿ ರೊಕ್ಕ ಹಿಡ್ಕೊಂಡು ಕುಂತೀನಿ ನಾನು ಒಂದ್ 20-30 ಸಾವಿರ ರೂಪಾಯಿ ಐತಿ ಗಾಡಿ ಬೇಕು ಹೊಸ ಗಾಡಿ ಬೇಕು ಅಂದ್ರೆ ಎಲ್ಲಿಂದ ಬರ್ತತಿ ನಿಂದೊಂದು ಕತಿ ಆತಪ್ಪ ಆತಗ ಹೋಗ ಕ್ಯಾಮೆ ನೋಡ್ಕ ಬೇಯವ್ವ ಏನದ ಯೋ ಬಾಲ ಅವಿನಾಶ ಇವ ನೋಡಿ ವೀರೇ ಅದನಲ್ಲ ಬರೇ ಬೈಕ್ ಬೇಕು ಒತ್ತೊತ್ತಿಗ ಚಂದಾಗಿ ಊಟ ಮಾಡಕ್ ಕುಂತಿಲ್ಲವ ದಿನ ಎದ್ರ ಬೈಕ್ ಅಂದ್ರೆ ಎಲ್ಲಿಂದ ಕೊಡಿಸ್ಬೇಕಲ್ಲ ನೀನ್ ದುಡೆ 10,000 ರೂಪಾಯಿ ಮನೆಗೆ ಸಾಲಂಗಿಲ್ಲ ಬೈಕ್ ಎಲ್ಲಿಂದ ಕೊಡ್ಸಕ್ಕಾಕೈತಿ ಹೇಳಿದ್ರೆ ತಿಳ್ಕೊಳ್ಳವಲ್ಲಪ್ಪ ನಂಗ ಬೈಕ್ ಬೇಕು ಇಲ್ಲಂದ್ರ ನೋಡ್ ನಾನು ಮನೆ ಬಿಟ್ಟು ಹೋಗ್ತೀನಿ ಮತ್ತ ಯಾಕಿಲ್ಲ ಮಗ ಒಟ್ಟಿ ಉರಿಸ್ಬೇಡ ಎತ್ತ ಇದು ಹೌದು ವೀರು ಎದಕ್ಕೆ ಅಷ್ಟು ಅರ್ಜೆಂಟ್ಲಿ ಗಾಡಿ ಕೇಳಾಕುಂತೀನಿ ನೀನು ಏನ್ ಮಾಡ್ತಿ ಗಾಡಿ ತಗೊಂಡು ಇವ್ನಿಗೆ ಯಾಕೆ ಹೇಳ್ಬೇಕು ನಾನು ರೊಕ್ಕ ಬರ್ತತಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇವ್ನು ಯಾರು ನನಗೆ ಕೇಳಾಕ ನಾನು ನಮ್ಮ ಅವು ಕೇಳಾಕುಂತಾನೆ ಬೈಕ್ ಈ ಒಂದು ನಂದೆಲ್ಲಿ ಇರ್ಲಿ ಗೋಪಾಲ ಅಂತ ಎಲ್ಲದ್ರಾಗ ಮೂಗ್ ತುರ್ಸ್ಕೊಂಡು ಬಂದ್ಬಿಡ್ತಾನೆ ವೀರು ನೀ ಹಿಂಗತೆ ನಿಂತ್ರೆ ಹೆಂಗ್ಲಾ ನನಗ ಬೈಕ್ ಬೇಕಷ್ಟ ನನ್ನ ಫ್ರೆಂಡ್ ಎಲ್ಲಾರ ಕಡೆನೂ ಬೈಕ್ ಐತಿ ನನ್ನ ಕಡೆ ಅಷ್ಟ ಇಲ್ಲ ನನ್ನ ಕಡೆ ಯಾಕಿಲ್ಲ ನೀವು ಕೊಡ್ಸಿಲ್ಲ ನೀವು ಕೊಡಿಸ್ಬೇಕಷ್ಟೇ ಆತ್ ಕೊಡಿಸ್ತೀವಿ ಸೆಕೆಂಡ್ ಹ್ಯಾಂಡ್ ತಗೊಂತೀಯಾ ಎಲ್ಲೇರೆ ಸಾಲ ಮಾಡಿ ಒಂದ್ 20-30 ಸಾವಿರ ರೂಪಾಯಿದಾಗ ಕೊಡಿಸ್ತೀನಿ ತಗೊಂತೀನಾ ಯವ್ವ ನಂಗೆ ಹೊಸದ ಬೇಕು ಹಂಗಲ್ಲಪ್ಪ ಈಗ ನಿಮ್ಮಣ್ಣ ಕೊಡಿಸ್ತೀನಿ ಅನ್ನಕ್ ಕುಂತಾನಿಲ್ಲ ಸೆಕೆಂಡ್ ಹ್ಯಾಂಡ್ ಅದ ತಗೋಲ್ಲ ಇಲ್ಲ ನಂಗೆ ಹೊಸದ ಬೇಕು ನಾ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತೂ ಮುಟ್ಟಂಗಿಲ್ಲ ಅಲ್ಲ ಹೊಸ ಗಾಡಿ ಅಂದ್ರೆ ತುಸ ರೊಕ್ಕಾತ ಅದು 2 ಲಕ್ಷ ರೂಪಾಯಿ ಬೇಕು ಅನಿಸ್ತತಿ ನಾನರ ಕೇಳಕ ಹೋಗಿಲ್ಲ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಬೇಕು ಹಾಸಿಗಿದ್ದಷ್ಟು ಕಾಲ್ ಚಾಚು ಅಂತ ಸುಮ್ಮನೆ ಹೇಳಿಲ್ಲ ಹಿರಿಯರು ಎಲ್ಲರ ಮನಿ ಬಿಟ್ಟರ ಹೊಕ್ಕೇನ ತಗ ಒಂದು ಗಾಡಿ ಕೇಳಿದ್ರೆ ಕೊಡ್ಸಂಗಿಲ್ಲ ಹೊಸ ಅರ್ಬಿಗ ರೊಕ್ಕ ಕೊಡಂಗಿಲ್ಲ ಖರ್ಚಿಗೆ ರೊಕ್ಕ ಕೊಡಂಗಿಲ್ಲ ಎದಕ್ಕೂ ಇಲ್ಲ ಅಂದ್ರೆ ನಾವು ಇದ್ದರ ಏನ್ ಮಾಡ್ಬೇಕು ಮನ್ಯಾಗ ವೀರು ವಯಸ್ಸಿಗೆ ಬಂದ್ ಮಗ ಹಿಂಗತೆ ಮಾತಾಡಿದ್ರ ಹೊಟ್ಟೆಗಿನ ಕಳ್ಳು ಇಚ್ಚಕಣ್ಣಂಗ ಆಕೈತಿ ನಿಂಗೇನು ಗೊತ್ತು ಎತ್ತ ತಾಯಿ ಕಷ್ಟ ಸುಮ್ಕಿರ್ ನೀನು ಆದಾಗ ತಗೋಂತಿ ಗಾಡಿನ ವೀರು ಯಾವ ಗಾಡಿ ತಗೋಬೇಕಂತ ಮಾಡಿ ಬುಲೆಟ್ ಗಾಡಿ
ಕೊಡ್ಸಕ್ ಆಗ್ಲಿಲ್ಲ ಅಂದ್ರು ಒಂದು ಚಲೋ ಸುಜುಕಿ ಇಲ್ಲಂದ್ರ ಹೀರೋ ಹೊಂಡ ಒಟ್ಟು ಹೊಸ ಗಾಡಿ ಬೇಕು ನನಗ. ಲೋವಿ ಏನ್ಲ ನಿಮ್ ತಮ್ಮ ಬಾಳ ಹಠ ಹಿಡಿದು ಬಿಟ್ಟಾನಪ್ಪ. ಬೇಕಂದ್ರೆ ಬೇಕಂತ ಕುಂತಾನ. ಎಲ್ಲರ ಓಟು ಸಾಲ ಸೋಲ ಮಾಡ್ಯಾರಾಗ್ಲಿ ಕೊಡಿಸ್ಬಿಡ್ಲಾ. ಏನ್ಲ ಮಗ ಅತ್ತಿಯರ ಅವಿ, ನಾನು ಹೇಳುದಾದ್ರ ಗಾಡಿ ಕೊಡಿಸ್ಬೇಡ. ಎದಕ್ ಕೊಡಿಸ್ತಿ? ಹಾ 10,000 ರೂಪಾಯಿದಾಗ ನೀನು ಸಾಲ ಹೆಂಗ್ ಕಟ್ತಿ? ಮನಿ ಹೆಂಗ್ ನಡೆಸ್ತಿ? ಆಗಂಗಿಲ್ಲ. ಕೈ ಮೀರಿದ ಸಾಲ ಜೀವಕ್ ಮೂಲ. ಏನ ಬ್ಯಾಡ ಬ್ಯಾಡ್ರಿ ಅತ್ತೀರ, ಅವ ಬೇಕಂದ್ರ ಕಾಲೇಜ್ ಹೋಗ್ಲಿ, ಇಲ್ಲಾಂದ್ರೆ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಹೋಗ್ಲಿ. ಸಾಲ ಮೈ ಮೇಲೆ ತಗೊಂಡು ಗಾಡಿ ತಗೊಂಡು ಓಡಾಡುದು ಅಂತದ್ ಏನೈತಿ? ಗಾಡಿ ಏನು ಬೇಕಾಗಿಲ್ಲ. ಅವಿ ಗಾಡಿ ಕೊಡಿಸ್ಬೇಡ. ಒಬ್ಬೊಬ್ಬೊಬ್ಬ ಅಣ್ಣ ತಮ್ಮನ ಮಧ್ಯೆ ಹುಳಿ ಹಿಂಡಕ್ ನಿಂತೀಯನೀಗ? ಇಷ್ಟ ದಿನ ನನಗ್ ಗೋಳ್ ವೈಕಂಡಿ, ಅದೆಷ್ಟು ಜೀವ ತಿಂದಿ ನಂದು. ನಾ ಹೋಗ್ಲಿ ಬಿಡು, ಪಾಪ ಈಗಲ್ಲ ನಾಳೆ ಅರ್ಥ ಮಾಡ್ಕೊಂತಾಳ ಅನ್ನಂಗಿಲ್ಲ. ಈಗ ಅಣ್ಣ ತಮ್ಮರ ಮಧ್ಯನ ಹುಳಿ ಹಿಂಡಕ್ ಬಂದಿಯಾ? ಅವಿ ಆಕಿ ಮಾತಾಡ್ಸ್ಕೋಬೇಡ. ನೀನು ಒಂದು ಗಾಡಿ ಕೊಡ್ಸೇ ಬಿಡು ಅಂತೀನಿ ನಾನು. ನಿಮ್ ತಮ್ಮ ಲಾವ, ನಿಮ್ ತಮ್ಮ ಗಾಡಿ ಸಂಬಂಧ ಮನಿ ಬಿಟ್ಟು ಹೋದ್ರೆ ನಾನರ ಬದುಕಿರಂಗಿಲ್ಲಪ್ಪ, ನಾ ಬದುಕಿರಂಗಿಲ್ಲ. ಯವ್ವ ನಾ ವಿಚಾರ ಮಾಡ್ತೀನಿ ಬೇ, ಮಾಲಿಂಗನ್ ಕೇಳ್ತೀನಿ, ಎಲ್ಲರ ಒಟ್ಟು ಅಡ್ಜಸ್ಟ್ ಮಾಡಿ ಗಾಡಿ ಕೊಡಿಸ್ತೀನಿ ತಗೋ. ಅವಿ ಗಾಡಿ ಹೆಂಗ್ ಕೊಡಿಸ್ತೀನಿ? ನಾ ರೊಕ್ಕರ ಎಲ್ಲದವು? ಹೇಳ್ದಂಗ್ ಕುಣಿತಿಯಲ್ಲವಿ, ನಿನಗೇನ್ ಸ್ವಂತ ಬುದ್ಧಿ ಇಲ್ಲ ಇಲ್ಲೇನ? ಹಂಗಲ್ಲ, ಪಾಪ ತಮ್ಮ ದುಡ್ಯಾಕ್ ಹೋದ್ರ ರೊಕ್ಕರ ಬರ್ತಾವ ಕೈಯಾಗಿನ ಖರ್ಚು ಮಾಡಿ ಗಾಡಿ ತಗೊಂಡ್ ಅಡ್ಡಾಡುದಂತ. ಮತ್ತ ಪೆಟ್ರೋಲಿಗೂ ನಾವ ರೊಕ್ಕ ಕೊಡ್ಬೇಕು. ಏನ್ ಬೇಕಾಗಿಲ್ಲ ಅವಿ, ನೀ ಏನಾರ ಗಾಡಿ ಕೊಡ್ಸಿದ್ದ ಖರೆ ಆತ. ನಾನ್ ಮನಿ ಬಿಟ್ಟು ಹೋಗ್ತೇನ ತಗ, ಯಾರಿಗ್ ಬೇಕು? ಅಲ್ಲ ಕೈಯಾಗ ರೊಕ್ಕನೇ ಇಲ್ಲ, ಸಾಲ ಮಾಡಿ ತಗೊಂತಾರಂತ ಇವ್ರು ಗಾಡಿನ. ತಗ ಲೆಕ್ಕಿಲ್ಲ ಪತ್ರ ಇಲ್ಲ. ಅಯ್ಯಯ್ಯೋ ಮನಿ ಹಾಳು ಮಾಡಕ ನಿಂತು ಬಿಟ್ಟಿಯ ಏನ? ಪಾಪ ನನ್ನ ಮಗ ಕೊಡಿಸ್ತೀನಿ ಅನ್ನಕ್ ಕುಂತಾನ. ಅದ್ರ ಕಲ್ಲು ಹಾಕ್ತಿಯಲ್ಲ ಅತ್ತಿಯರ. ನಿಮ್ಮ ಮಗ ಅಷ್ಟ ಅಲ್ಲ, ಈಗ ನನ್ನ ಗಂಡನೂ ಅವ. ಈಗ ನನ್ ಜವಾಬ್ದಾರಿ, ಮುಂದೆ ನಮ್ಗೆ ಹುಟ್ಟೋ ಮಕ್ಕಳ ಜವಾಬ್ದಾರಿ ಎಲ್ಲ ಅವಿನಾಶಂದ ಐತಿ. ನಿಮ್ದಷ್ಟ ಅಲ್ಲ, ನಾನು ಮುಂದಿಂದನು ವಿಚಾರ ಮಾಡಿದ ಮಾತಾಡಕ್ ಕುಂತಾನೆ. ಗಾಡಿ ಗೀಡಿ ತರುವಂತದ್ದು ಇಲ್ಲಿ ಯಾರಿಗ್ ಬೇಕು ನೋಡ್ ಗಾಡಿ ದುಡ್ಡು ತಗೊಂತಾರ. ಸುಮ್ನಿದಂಗೆಲ್ಲ ಗಾಡಿನ ಬೇಕು, ಅದನ್ನ ಬೇಕು, ಇದನ್ನ ಬೇಕಂದ್ರೆ ಪಾಪ ದುಡಿಯೋರು ಒಬ್ರು ತಿನ್ನೋರು ಇಷ್ಟು ಮಂದಿ ಇದೀವಿ ಅಂತ ನೀವು ಹೇಳ್ತೀರಿ, ಮತ್ತೆ ಗಾಡಿ ಕೊಡಿಸ್ಬೇಕಂತ ಹೆಂಗಾರ ಮಾತಾಡ್ತೀರಾ ಏನ? ಅವಿ ಒಳಗ್ ಬಾ ನೀನ್. ಲೋವಿ ಆಕಿ ಮಾತು ತಲೆಗೆ ಹಾಕಬೇಡಪ್ಪ. ಎಲ್ಲಿಂದರ ತಂದು ಕೊಡ್ತೀನಿ ಅಂದಿಲ್ಲ, ಗಾಡಿನ ಕೊಡಿಸ್ಬಿಡ್ಲಾ? ಆಗಿದ್ದಾಗ್ಲೇ ತಗ. ಯಾಕ ಜೀವಕ್ಕೆ ಬಹಳ ಬೇಸರ ಮಾಡ್ಕೊಂಡಾನ. ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾನಾರ ಬದುಕಿರಂಗಿಲ್ಲಪ್ಪ. ಯವ್ವ ನಾ ವಿಚಾರ ಮಾಡ್ತೀನಿ ತಗೋಬಿ. ಈಗ ನಮ್ ಕೈಯಾಗನು ರೊಕ್ಕಿಲ್ಲ, ಗಾಡಿ ಮುಂದೆ ನೋಡುನ್ ತಗೋ. ಮತ್ತ ಸುಚಿತ್ರಾನು ಬ್ಯಾಸರ ಮಾಡ್ಕೊಂತಾಳ, ಕೈಯಾಗ ರೊಕ್ಕನು ಇಲ್ಲ. ಏನ್ ಮಾಡ್ಬೇಕು ಹೇಳಿ ನೀನ? ನೋಡ್ತೀನಿ ತಗೋ ನಾನು. ಲೋವಿ ಅವಿ ಹಾಳಾದವ ಹೆಂಡತಿ ಬಂದ್ಮೇಲೆ ತಾಯಿ ಮಾತು ಕಿವ್ಯಾಗ ಹೋಗುವಲ್ವು. ಹಲಕಟ ಬಾಡ್ಯ ಗಾಡಿ ಅಂತ ಸಾಯ್ತಿಯಲ್ಲ, ಗಾಡಿ ತಗೊಂಡು ಏನ್ ಮಾಡ್ತಿ? ಯವ್ವ ಅದು ಗಾಡಿ ಎದಕ್ಕಂದ್ರ ಇಲ್ಲೇ ತರಿ ನೀವು. ಯವ್ವ ಹಿತ್ತಲ ಕಡೆ ಬಾ, ಹೇಳ್ತೀನಿ. ಅರ್ಜೆಂಟ್ ಬಾ ನೀನು. ಗಾಡಿ ಎದಕ್ಕೂ ಅಂತ ಕೇಳ್ತಿಯಲ್ಲ, ಹೇಳ್ತೀನಿ ಬಾ. ಇಲ್ಲೇ ಹೇಳು, ಮತ್ತ ಅದಕ್ಕೊಂದು ಅಲ್ಲಿ ಮಠ ಬರ್ಬೇಕನ? ಹಲಕಟ ಬಾಡ್ಯವ ಇದೊಂದು. ಬಾಬಿ ನಿಂಗೆ ಗೊತ್ತಾಗಂಗಿಲ್ಲ. ನಿಂಗೊಂದು ಕತಿ ಅದಾಗ ಅರ್ಧಂಬರ್ಧ ಕೇಳಿಸ್ಕತಿ, ಬಾಯಿ ಬಿಡ್ಕೊಂಡು ನಿಂತು ಬಿಡ್ತಿ. ಬಾ ಹೇಳ್ತೀನಿ ಬಾ. ನಡಿಯಪ್ಪ, ಅದು ಒಂದು ಕೇಳಿ ಸಾಯ್ತೀನಿ.